ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆಯಲು ತೀರ್ಮಾನಿಸಿದ್ದೇವೆ. ಸರ್ಕಾರವು ಈಗ ಕೈಗೊಂಡಿರುವ ತೀರ್ಮಾನದಲ್ಲಿ ಯಾವುದಾದರೂ ಮಾರ್ಪಾಡುಗಳ ಅಗತ್ಯತೆ ಕಂಡುಬಂದರೆ ಅವುಗಳನ್ನು ಮುಂದಿನ ರಾಷ್ಟ್ರೀಯ ಜನತೆಗಳಲ್ಲಿನ ಅಂಕಿಅಂಶಗಳನ್ನು ಆಧರಿಸಿ ಬದಲಾವಣೆಗೆ ಒಳಪಡಿಸುವ ಷರತ್ತಿಗೆ ಬದ್ಧವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮೇಲೆ ಪ್ರಸ್ತಾಪಿಸಿದ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದೆ ಎಂಬ ಅಂಶಗಳನ್ನು ಸದನದ ಮುಂದೆ ಮಂಡಿಸಲು ಸರ್ಕಾರವು ಸಂತೋಷ ಪಡುತ್ತದೆ. ನಮ್ಮ ಈ ತೀರ್ಮಾನವು ಒಳ ಮೀಸಲಾತಿ ಕುರಿತ ದಶಕಗಳ ಹೋರಾಟಕ್ಕೆ ನ್ಯಾಯ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಭಾವಿಸಿದ್ದೇವೆ. ಅಭಿವೃದ್ಧಿಶೀಲ ರಾಜ್ಯವಾದ ಕರ್ನಾಟಕವು ಸಾಮಾಜಿಕ ನ್ಯಾಯದ ವಿಚಾರದಲ್ಲೂ ಮುಂಚೂಣಿಯಲ್ಲಿದೆ ಎಂಬುದನ್ನು ನಮ್ಮ ಸರ್ಕಾರವು ಸಾಬೀತು ಮಾಡಿದೆ. ಈಗ ವಿಜಯೇಂದ್ರ ಅವರು ಈಗ ಮಾಡಿದ್ದಾರೆ ಅಲ್ಲ ನಾನ್ ತನ್ನಿ ನಾಳೆ ಡಿಸ್ಕಸ್ ಮಾಡು. ಈಗ ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ರೆ ಅಲ್ಲ ಇವತ್ತು ಚರ್ಚೆ ಮಾಡಿ ಅವ್ರು ಹೇಳಿದ್ದೆ ಔಟ್ರೆ ನಾವೇನ್ಕಿರೋದು ಅಲ್ಲ ನಾಳೆ ಮತ್ತೆ ಮಾತಾಡ್ಬೋದು. ಈಗ ಇದು ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ದು ಮುಖ್ಯಮಂತ್ರಿ ಹೇಳಿದ್ಮೇಲೆ ನಾನು ಹೇಳಬೇಕು ಅಪೋಸಿಷನ್ ಇಲ್ಲ ಸ್ಟೇಟ್ಮೆಂಟ್ ಮಾಡಿದಾಗ ಹೇಳ್ಬೇಕಂತ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ನೋಡಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಈಗ ವಿಜಯ ಮಾತಾಡಿ ಉತ್ತರ ಕೊಡ್ಲೇಬೇಕು. ನಾಳೆ ಬೇರೆ ತಂದು ನೀವು ಮಾತಾಡಿ. ಈಗ ಸ್ಟೇಟ್ಮೆಂಟ್ ಮೇಲೆ ಮಾತಾಡ್ಲಿಕ್ಕೆ ಇಲ್ಲಲ್ಲ. ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಈಗ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ. ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಗವರ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಕಷನ್ಗೆ ಅವಕಾಶ ಇಲ್ಲ. ಆಯ್ತು ನೋಡಿ ಈಗ ಸ್ಟೇಟ್ಮೆಂಟ್ ಡಿಸ್ಕಷನ್ ಇಲ್ಲ. ನಾಳೆ ನೀವು ಬೇರೆ ಡಿಸ್ಕಷನ್ ಕೇಳಿ ಬೇಡ ಹಾಗೆಲ್ಲ ಅಲ್ಲ. ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತಿದೆ. ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ಕೂಡ ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಆದ ಕಾರಣ ನೀವು ನಾಳೆ ಬೇರೆ ಡಿಸ್ಕಷನ್ ಮಾಡ್ತೀನಿ ಹಾಗೆಲ್ಲ ನೋಡಿ. ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರ ಬಗ್ಗೆ ಮತ್ತೆ ಚರ್ಚೆಗೆ ಅದು ಸ್ಟೇಟ್ಮೆಂಟ್ ನೀವು ನಾಳೆ ಏನ್ ಬೇಕಾ ಚರ್ಚೆಗೆ ಆಯ್ತು. ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ ಒಳ್ಳೇದಾಗುತ್ತೆ. 17%ನಲ್ಲಿ ಆಗ್ತಕ್ಕಂಥ ರೀತಿಯಲ್ಲಿ ಹಂಚಿದ್ದೇವೆ. ನೀವು ಯಾಕೆ ಅರ್ಥ ಮಾಡಿಕೊಳ್ಳುದಿಲ್ಲ ನೋಡಿ ಅಧ್ಯಕ್ಷರೇ. ನೋಡಿ ಸ್ಟೇಟ್ಮೆಂಟ್ ಮೇಲೆ ಮಾಡ್ಬೇಕು. ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ. ಚರ್ಚೆ ಈಗ ಒಂದು ವಿಶೇಷ ಪ್ರಕಟಣೆ. ನಾನು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಮಾತ್ರ ಈಗ ಹೇಳ್ಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ನೀವು ಬೇರೆ ತನ್ನಿ ಚರ್ಚೆ ಮಾಡುವ. ಈಗ ವಿಧಾನ ಪರಿಷತ್ಗೆ ಹೋಗಿದ್ದಾರೆ. ನೋಡಿ ನೀವು ನಾಳೆ ಚರ್ಚೆ ಮಾಡಿ ಅಲ್ಲ ಚರ್ಚೆ ಮಾಡಿ ನಾಳೆ ಬೇಕಾದಷ್ಟು ಸರಿ ಆಗಿದೆ. ನನ್ಗೆ ಗೊತ್ತಿಲ್ಲಪ್ಪ. ಅಲ್ಲ ನೀವು ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಿದ್ರೆ ಅದು ಆ ಕಡೆಗೆ ಡಿಸ್ಕಷನ್. ಅದೇ ಸ್ಟೇಟ್ಮೆಂಟ್ ಹೇಗೆ ಆಗ್ತದೆ ಹೇಳಿ. ಸ್ಟೇಟ್ಮೆಂಟ್ ಕ್ಲಾರಿಫಿಕೇಶನ್ ನೀವು ನಾಳೆ ರಿಸರ್ವೇಶನ್ ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದು ಆಯ್ತು. ಮಾಡಿರುವಂತದ್ದು ಅದು ಆಯ್ತು. ಏನು ರಿವೈಸ್ ಮಾಡಿ ಹೊಸದಾಗಿ ಮಾಡಿರೋದಲ್ಲ. ಒಂದು ದೊಡ್ಡ ಪ್ರಕರಣ ನಮ್ಮ ಸರ್ಕಾರದಲ್ಲಿ ಮಾಡಿರೋದ್ರ ಬಗ್ಗೆ ಒಂದು ನಮ್ಮ ಹೇಳಿಕೆಯನ್ನು ಕೊಡ್ಲಿಕ್ಕೆ ವಿಶೇಷ ಪ್ರಕಟಣೆ ಇದೆ. ಒತ್ತಾಯ ಹಿಂದೆ ಎಲ್ಲ ಮಾಡಿದಾಗ ಅವಕಾಶ ಕೊಟ್ಟಿದ್ದಾರೆ. ಬೇಕಾದಷ್ಟು ಅವಕಾಶ ಸ್ಟೇಟ್ಮೆಂಟ್ಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನ್ ಕೇಳುವಂತ ಕೊಟ್ಟಿದ್ದಾರೆ. ಆಯ್ತು ಸುಮ್ಮನೆ ಮಾತಾಡಬೇಡ. ಏನ್ ಮಾತಾಡೋದು ಕೂತ್ಕೊಳ್ಳಿ.
ಬಸಂತಪ್ಪ ನೇ ಕೂತ್ಕೊಳ್ಳಿ, ನೀನ್ ಯಾಕೆ ಚರ್ಚೆ ಮಾಡಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.